ನಾವೇನೋ ಕುತೂಹಲದಿಂದ ಆನೆ ಓಡಿಸ್ಬೋದು ಅಂತ ಹೋದ್ವಿ. ಅದು ನಾವು ಅಂದ್ಕೊಂಡಿದ್ದು ಈಗ ಸಾಕಾನೆ ಟೈಪು ಏನೋ ಹೋಗ್ಬೋದು ಹತ್ರಕ್ಕೆ ಅಂತ. ಅದು ನೋಡಿದರೆ ಕಾಡಾನೆ ಇಷ್ಟು ರ್ಯಾಶಾಗಿ ಇಷ್ಟು ಅಟ್ಯಾಕ್ ಮಾಡುತ್ತೆ ಅಂತ ನಮಗೆ ಅವತ್ತೇ ಗೊತ್ತಾಗಿದ್ದು. ಅವತ್ತಿಂದ ಅದ್ರ ಸಹವಾಸಕ್ಕೆ ಹೋಗಿಲ್ಲ ನಾವು. ಅದು ಏನಾದ್ರು ತಿನ್ಕೊಂಡು ಹೋಗಲಿ, ಅದು ಎಷ್ಟಾರು ತಿನ್ಕೊಂಡು ಹೋಗಲಿ, ಇಲ್ಲಿಂದ ಒಂದ್ಸರಿ ಹೋಗಲಿ, ಅದ್ರ ಸಮಾಧಾನ ಆಗೋವರೆಗೂ ತಿಂದು ಹೋಗಲಿ, ಇನ್ನೇನು ಇದೇ ಫಸ್ಟ್ ಅಲ್ವ ಬಂದಿರೋದು ಅಂಥೇಳಿ ನಾವು ನಮ್ಮ ಪಾಡಿಗೆ ನಾವು ಸುಮ್ಮನಾಗ್ಬಿಟ್ವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಆ ಥರ ಅನುಭವ ಆಗಿತ್ತು ನಮಗೆ. ಅದೇ ಹೋದ ಜೀವ ಬಂದಂಗೆ ಕಾಲು ಹತ್ರ ಸಿಗಾಕೊಂಡ್ಬಿಟ್ಟಿದ್ವಿ, ಜಸ್ಟ್ ಮಿಸ್ ಆಗಿ ಉಳ್ಕೊಂಡ್ಬಿಟ್ವಿ. ಮತ್ತೆ ಬಾಳೆ ಒಂದು ಬಿಡಲ್ಲ. ಬಾಳೆ ನಮ್ದು ಮನೆ ತೋಟದಲ್ಲಿ, ಆ ತೋಟದಲ್ಲಿ 1,000 ಬಾಳೆ ಕಂತು ಕಡ್ದಾಕಿದ್ವಿ ನಾವು. ಆನೆಗೋಸ್ಕರನೇ ಹಲಸಿನಕಾಯಿ. ನಮ್ಮ ಕಡೆ ಒಂದು ಹಲಸಿನಕಾಯಿ ಬಿಡಲ್ಲ ಮರದಲ್ಲಿ. ನೀವು ಇಷ್ಟೊಂದು ಬಿಟ್ಕೊಂಡಿದ್ದೀರಲ್ಲ, ಚಿಕ್ಕ ಚಿಕ್ಕದನ್ನೇ ಕಿತ್ತಾಕ್ತಾರೆ ಆನೆಗಳು. ನಾವು ಇಲ್ಲೇ ನಮಗೆ ಆನೆ ಇದೇ ಇರ್ತಿಲ್ಲ. ಅಯ್ಯೋ ನಮ್ದು ಆನೆ ಬರುತ್ತೆ ಅಂತ ಒಂದು ಕ್ಲೂ ಕೂಡ ಇದಾಗಿತ್ತು ಅಷ್ಟೇ. ಅಯ್ಯೋ ಕಾಫಿ ಎಲ್ಲ ಹಾಳು. ನೋಡು, ಈ ಅಡಿಕೆ ಗಿಡ ಎಲ್ಲ ಅದೇ ಹಾಳು ಮಾಡಿದ್ದು. ಇದು ಈ ಅಡಿಕೆ ಗಿಡ ನೋಡಿ, ಇಲ್ಲಿ ಇದ್ದಿದ್ದು ಉಂಡಿಸ್ಬಿಟ್ಟು ಈ ತರ ತಿನ್ನೋದು. ಆಗ ಇದ್ರೊಳಗಡೆದೆಲ್ಲ ತಿಂಡಿ ಪುಡಿ ಮಾಡಿರೋದು ಅದೇಯ. ಇದ್ರೊಳಗಡೆ ಇದು ತಿಂದಾಕಿರೋದು. ಇದ್ರೊಳಗಡೆ ಇರೋದೆಲ್ಲ ತಿಂದಿರೋದು ಆನೆ. ಅದ್ರದ್ದು ಲದ್ದಿ ಒಂದ್ ಕಡೆ ಸಿಕ್ತಪ್ಪ. ಅಯ್ಯೋ ಎಷ್ಟು ಡ್ರೈ ಎಲ್ಲ ಇದೆ ಬಾ. ಎಷ್ಟು ಮರ ಹಾಳು ಮಾಡ್ತಂದ್ರೆ. ತುಂಬಾ ಒಳ್ಳೆ ಅಡ್ವೆಂಚರಸ್ ಅನುಭವ ಇದು, ಸಾಹಸಕಾರಿ. ಅಲ್ಲ, ಅದು ಆನೆಗಳದ್ದು ತಪ್ಪು ಅಂತಲ್ಲ. ಅಷ್ಟು ದೊಡ್ಡ ಪ್ರಾಣಿಗೆ ಅದಕ್ಕೆ ಹೊಟ್ಟೆಗೆ ತಿನ್ನೋದಕ್ಕೆ ತುಂಬ ಫುಡ್ ಬೇಕಾಗುತ್ತೆ. ಅದು ಅನಿವಾರ್ಯ, ಅದು ಬರಲೇಬೇಕು, ತಿನ್ನಲೇಬೇಕು. ಆದರೂ ಏನು ಮಾಡೋಕ್ಕಾಗಲ್ಲ. ಪ್ರಕೃತಿಯಲ್ಲಿ ನಾವು ಅದಕ್ಕೂ ಹೊಂದ್ಕೊಂಡು ಬದುಕಬೇಕಷ್ಟೆ. ಹೌದೌದು. ಆಮೇಲೆ ಕಾಟಿ ಅಂತ ಒಂದು ಪ್ರಾಣಿ ಇರುತ್ತಲ್ಲ, ಅದ್ರ ಬಗ್ಗೆ. ಕಾಟಿಗಳು ಆನೆಗಿಂತನೂ ತುಂಬ ತೊಂದರೆ ಮಾಡುತ್ತೆ. ಅಂದರೆ ಮನುಷ್ಯರ ಮೇಲಲ್ಲ, ಬೆಳೆಗಳ ಮೇಲೆ. ಬೆಳೆಗಳ ಮೇಲೆ. ಆನೆ ಆದರೆ ಯಾವಾಗಲೂ ಒಂದು ಈಗ 30, 40, 50 ವರ್ಷ ನಮ್ಮ ಅನುಭವದಲ್ಲಿ ಇದೇ ಮೊದಲು ಬಂದಿರೋದು ಅಂತ. ಆದರೆ ಕಾಟಿಗಳಾಗಲ್ಲ, ಪ್ರತಿದಿನ ಬರ್ತವೆ. ಪ್ರತಿನಿತ್ಯ ಬಂದು ತೋಟದಲ್ಲಿ ಈ ದನಗಳ ಥರ ಹುಲ್ಲು ಮೇಯ ಅಂಥದ್ದು, ಅಥವಾ ಗಿಡಗಳನ್ನ ಸೊಳ್ಳೆ ನೊಣಗಳು ಅವ್ರ ಮೇಲೆ ಕೂತಾಗ ಅದನ್ನ ಓಡ್ಸೋಕ್ಕೋಸ್ಕರ ಕಾಫಿ ಗಿಡಗಳನ್ನ ಬಡಿಯೋದು, ಕೆರ್ಕೊಳ್ಳೋಕ್ಕೋಸ್ಕರ ಆ ಕಾಫಿ ಗಿಡನ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕೋಡಲ್ಲಿ ಎತ್ಬಿಟ್ರೆ ಇವು ಒಂದೂ ಇರಲ್ಲ, ಇವು ರೆಕ್ಕೆಗಳೆಲ್ಲ ಬರೀ ಆ ಪೋಲ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಆ ಥರ ಕಾಟಿಗಳು ತುಂಬ ತೊಂದರೆ ಮಾಡ್ತಾ ಇದ್ದಾವೆ. ಅಂದ್ರೆ ಕಾಟಿ ಗಾತ್ರ ಎಷ್ಟು? ಆನೆಗಿಂತ ಸ್ವಲ್ಪ ಚಿಕ್ಕ. ಆನೆ ಗಾತ್ರದಲ್ಲೆಲ್ಲ ಇನ್ನೇನು ಆನೆಯನ್ನೇ ಹೋಲುತ್ತೆ, ಆದರೆ ಸ್ವಲ್ಪ ಈ ಸೊಳ್ಳು ಇವೆಲ್ಲ ಇರೋದಿಲ್ಲ. ಅದೇ ಹೈಟು ಗಾತ್ರ ಎಲ್ಲ ಸೇಮ್ ಇರುತ್ತೆ ಕೆಲವೆಲ್ಲ. ತುಂಬ ಹೈಟ್ ಇರುತ್ತೆ ಕಾಟಿಗಳುವೆ. ಕಾಡು ಕೋಣ ಅಂದರೆ ನೀನೆಲ್ಲ ಝೂ ಅಲ್ಲಿ ನೀವು ಇದರಲ್ಲಿ ನೋಡಿರ್ಬೋದು, ಆದರೆ ರಿಯಲ್ಲಾಗಿ ನೋಡಿ ನೀವೇ ಹೆದರ್ಕೋಬೇಕು. ಸೇಮ್ ಆನೆನೇ ಇಲ್ಲೇ ಎಲ್ಲ ಇರುತ್ತೆ. ಇಲ್ಲೇ ಮೊನ್ನೆ ಇಲ್ಲೇ ಮೇಯ್ತಾ ಇತ್ತು. ಇಲ್ಲ, ಆ ಥರ ಮನುಷ್ಯರ ಮೇಲೆಲ್ಲ ಏನು ಅಷ್ಟೊಂದೇನು ಅಟ್ಯಾಕ್ ಮಾಡಲ್ಲ ಆನೆಗಳ ಥರ. ಲೈಟಾಗಿ ಹೋಗ್ಬಿಡುತ್ತೆ, ನಮ್ಮನ್ನು ನೋಡಿ ನಿಧಾನಕ್ಕೆ ಹೋಗ್ಬಿಡುತ್ತೆ ಸೈಡಿಗೆ. ಮನುಷ್ಯರ ಮೇಲೆಲ್ಲ ಆ ಥರ ಏನು ಅಟ್ಯಾಕ್ ಮಾಡೋಕ್ಕೆ ಹೋಗಲ್ಲ. ಅದ್ರದ್ದು ತೊಂದರೆ ಕೊಡುತ್ತೆ. ತೊಂದರೆ ಕೊಡೋದು ಅಂದರೆ ತಿನ್ನೋಕ್ಕೋಸ್ಕರ ಅದು ತೋಟಗಳಲ್ಲೆಲ್ಲ ನಾವು ಪ್ರತಿದಿನ ನೋಡ್ತೀವಿ. ಪ್ರತಿದಿನ ನೋಡ್ತೀವಿ. ನೋಡಿ, ಹಲಸಿನಹಣ್ಣು ಇದೆಯಲ್ಲ, ಈ ಹಲಸಿನಹಣ್ಣು ತಿನ್ನಕ್ಕೆ ಡೈಲಿ ಇಲ್ಲಿಗೆ ಬರುತ್ತೆ. ಹಂಗೆ. ಅಂದ್ರೆ ಜಾಸ್ತಿ ನೋಡಕ್ ಸಿಗೋದು ಯಾವ ಹೊತ್ತಲ್ಲಿ? ಬೆಳಿಗ್ಗೆ ಟೈಮ್. ಬೆಳಿಗ್ಗೆ ಒಂದು 6 ರಿಂದ 7 ಗಂಟೆ ಒಳಗೆ ಬಂದರೆ ಅವಾಗ ಇಲ್ಲೇ ಇರ್ತವೆ. ಇನ್ನು ಬೆಳಕಾಗ್ತಾ ಅವು ಬೇರೆ ಕಡೆಗೆ ಜನ ಬರ್ತಾರೆ ಅಂತ ಕಾಡು ಕಡೆಗೆ ಹೋಗ್ತಾ ಇರ್ತವೆ. ಹಂಗಾಗಿ ಇರ್ತವೆ ಬೆಳಿಗ್ಗೆ ಟೈಮು. ಇಲ್ಲ ಸಂಜೆ ಒಂದು 5:30, 6 ಗಂಟೆಗೆಲ್ಲ ಹೊರಟ್ಬಿಡ್ತೇವೆ ಕಾಡೊಳಗಿಂದ. ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕು, ನೀರು ಅವಕ್ಕೆ ಇಂಪಾರ್ಟೆಂಟ್. ನೀರು ನಮ್ಮ ತೋಟಗಳಲ್ಲಿ ಎಲ್ಲಿ ನೀರಿದೆ, ಕೆರೆ ಇದೆ, ಆ ಜಾಗಕ್ಕೆ ಹೆಚ್ಚಿನದಾಗ ಬರ್ತವೆ ಅವು. ನೀರು ಹುಡ್ಕೊಂಡೇ ಬರೋ ಅಂಥದ್ದು ಬೇಸಿಗೆಯಲ್ಲಿ. ಗೈಸ್ ಬನ್ನಿ ಬೇಗ. ಅದು ಯಾಕೆ ಟಾಟಾಯ್ಸ್ ಥರ ಸ್ಲೋ ಮೋಷನಲ್ಲಿ ಬರ್ತೀರಾ? ನಮ್ಮ ಥರ ನುಗ್ತಾ ಇರಬೇಕು. ಎಲ್ಲಿ ಜಾಗ ಸಿಗ್ತಾರೆ? ಹಾಂ, ನಮ್ಮ ಅಪ್ಪನ ಥರ. ಹಾಂ, ನಮ್ಮಪ್ಪ ಅಂತೂ ಹೆಂಗೆ ಹೋಗ್ತಾರಂದರೆ ದೇವ್ರೆ, ರನ್ನಿಂಗ್ ಮಾಡ್ತಾರೆ ಅವರು, ವಾಕಿಂಗ್ ಅಲ್ಲ. ಅದು ಏಲಕ್ಕಿ ತೋಟ. ಮೊದಲು ಏಲಕ್ಕಿ ತೋಟ ಇತ್ತಲ್ಲ, ಹಾಂ, ಇವಾಗ ಕಾಫಿ ಹಾಕಿದ್ದೀವಿ ನೋಡಿ. ಇದೆಲ್ಲ ಹೊಸದಾಗಿ ಹಾಕಿರೋದು. ಇನ್ನೊಂದು 5 ವರ್ಷ ಬೇಕು ದೊಡ್ಡದಾಗಿ ಹಾಕಿದ್ದು ಕಾಫಿ ಗಿಡ.
ರೇಟು ಹಿಂದೆ ಎಷ್ಟಿತ್ತು ಅದೇ ರೇಟ್ ಇದೆ. ಈಗ ಒಬ್ಬರ ಜನ ಸಂಬಳ ಎಲ್ಲ ಜಾಸ್ತಿ ಅಲ್ವಾ, ಹಾಂ ಹಾಂ ಮೇಂಟೈನ್ ಆಗಲ್ಲ. ಕಾಶಿ ಆದ್ರೆ ಒಂದೇ ರೌಂಡ್ ಹಣ್ಣು ಕೀಳೋದು, ಎಲೆಕ್ಕಿನ ಒಂದು 6 ರೌಂಡ್ ಹಣ್ಣು ಕುಯ್ಬೇಕು. 15 ದಿನಕ್ಕೆ ಗಸಿಂತ ಮಳೆ ಬಂದ್ರೆ ಎಲೆಗಳೆಲ್ಲ ಕೊಳ್ತೋಗುತ್ತೆ ಜಾಸ್ತಿ ನೆರಳಿದ್ರೆ. ಅದಕ್ಕೆ ಈ ತರ ಓಪನ್ ಮಾಡಬೇಕು ಕಾಫಿ ತೋಟ. ಸೊ ಇಲ್ಲಿ ಮರಗಳನ್ನು ಮಳೆಗಾಲದಲ್ಲಿ ಮರಗಳು ಜಾಸ್ತಿ ಇದ್ದರೆ, ಶೇಡ್ ಜಾಸ್ತಿ ಇದ್ದರೆ, ನೆರಳು, ಕಾಫಿ ಎಲೆಗಳು ಕೊಳ್ತೋಗ್ತವೆ. ಎಲೆಗಳು ಮತ್ತು ಕಾಯಿನುವೆ. ಹಾಂ, ಕಾಫಿ ಕಾಯಿ ಕೂಡ ಕೊಳ್ತೋಗ್ತವೆ. ಆದ್ದರಿಂದ ಮರಗಳನ್ನು ಮೇಲಿರೋ ಎಲೆಗಳನ್ನೆಲ್ಲ ಸ್ವಲ್ಪ ಕಡಿದು ಬಿಸಿಲು ಬೀಳೋಂಗೆ ಮಾಡ್ಕೋತಾರೆ. ಈ ಪ್ರಾಸೆಸ್ನ ಆ ಮರದ ಎಲೆಗಳನ್ನು ಕಡಿಯೋದನ್ನು, ಬ್ರಾಂಚಸ್ನ ಕಡಿಯೋದನ್ನು, ರೆಂಬೆ ಕೊಂಬೆಗಳನ್ನು ಮರ್ಗಸಿ ಅಂತ ಕರೀತಾರೆ.